ಒಂದು ಮಾತಂತಿದೆ ಅಂದ್ರೆ ಜೈಲಿಗೆ ಹೋದ ತಕ್ಷಣ ಅವರ ಅದೃಷ್ಟ ಬದಲಾಗುತ್ತೆ, ಜೈಲಿಗೆ ಹೋಗ್ ಬಂದ ತಕ್ಷಣ ಅವ್ರ ಬೆಳವಣಿಗೆನೇ ಚೇಂಜ್ ಆಗುತ್ತೆ ಅಂತ. ಅದು ನೀವು ಎಷ್ಟರ ಮಟ್ಟಿಗೆ ಒಪ್ತೀರಾ? ನನ್ನ ಬೆಳವಣಿಗೆನೆ ನೋಡಿ ನೀವು. ಆಕ್ಚುಲಿ ಇನ್ ರಿಯಲ್ ಎಸ್ಟೇಟ್ ಐ ಹ್ಯಾವ್ ಡನ್ ವೆರಿ ವೆಲ್. ನಾನು ನನ್ನ ಹಸ್ಬೆಂಡ್ ಕೆಲ್ಸಗಳು ನಾನು ನೋಡ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ವೈದ್ಯರಾಗಿರ್ತಾರೆ, ಸೊ ಅವ್ರು ಬ್ಯುಸಿ ಇರ್ತಾರೆ, ಸೊ ನಾನು ಅವ್ರ ಕೆಲಸ ನಾನು ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅದರಲ್ಲಿ ಸಿನಿಮಾ ರಂಗದಲ್ಲಿ ಕಮ್ಮಿ ಕಾಣಿಸ್ತಾ ಇದ್ರು ನನಗೆ ಈಗಲೇ ಮಗ ಆಗಿದ್ದಾನೆ, ಅವ್ನಿಗೆ 2 ವರ್ಷ ಆಗಿದೆ. ಸೊ ಅವನ್ನ ನೋಡ್ಕೊಳ್ಳೋದು ನನ್ನ ಮುಖ್ಯ ಕರ್ತವ್ಯ ಆಗಿದೆ. ಆ್ಯಂಡ್ ಒಂದ್ ರೀತಿ ನನ್ನ ಜೀವನದಿಂದ ಎಲ್ಲ ಕಸ ಎಲ್ಲ ತೊಳೆದೋಯ್ತು ಅಂತಾನೆ ನಾನು ಹೇಳ್ಬೋದು, ಅಥವಾ ಕಸ ಬ್ಲಾಕೇ ಆಗೋಯ್ತು ಅಂತ ನಾನು ಹೇಳ್ಬೋದು. ನಾನು ಜನರಿಗೆ ಈಗ ಭೇಟಿ ಆದ್ರೆ ಯಾರಾದ್ರೂ ಚೆನ್ನಾಗಿದ್ದೀರಾ, ನನ್ನ ಬೆಸ್ಟ್ ಫ್ರೆಂಡ್ ಆಗಿರಿ, ಅದು ಇದು ಅಂತ ಹೇಳಿದ್ರು ಎಸ್ ಎಸ್ ಶೂರ್ ಡೆಫಿನೆಟ್ಲಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮೊಬೈಲ್ ನಂಬರು ಯಾರಿಗೂ ಕೊಡಲ್ಲ. ಲಿಟ್ರಲಿ ಐ ಆಮ್ ಇನ್ಆಕ್ಸೆಸಿಬಲ್. ಅಂಡ್ ನಾನು ಟಚ್ ಅಲ್ಲಿ ಇದೀನಂದ್ರೆ ನಿಮ್ ತರ ಮಾಧ್ಯಮದವರು ಅಥವಾ ಕೆಲವೊಬ್ರು ನಿರ್ದೇಶಕರು, ಕೆಲವೊಬ್ರು ನಿರ್ಮಾಪಕರು, ಯಾರು ಒಂದು ಯಾವಾಗ್ಲೂ ಒಂದು ಸಾಧನೆನಲ್ಲಿ ಇರ್ತಾರೆ, ಇನ್ನ ಏನ್ ಸಾಧಿಸ್ಬೇಕು ಅಂತ ಒಂದು ಮೆಂಟಾಲಿಟಿನಲ್ಲಿ ಇರ್ತಾರೆ. ನಾನು ಅಂಥವ್ರ ಜೊತೆ ಒಂದು ಸ್ನೇಹಿತೆ ಇಟ್ಕೊಂಡಿದ್ದೀನಿ. ತಪ್ಪ, ನನಗೆ ಟೈಮ್ ಪಾಸ್ ಸ್ನೇಹಿತರಾಗಿರ್ಬಹುದು, ಐಶೋ ಆರಾಮಿಯಾಗಿ ತಿರ್ಗೋ ಸ್ನೇಹಿತರಾಗಿರ್ಬಹುದು, ಅಂತ ಒಂದು ಹ್ಯಾಬಿಟ್ಸು ನಾನು ಇಟ್ಕೊಂಡಿಲ್ಲ. ಮತ್ತೆ ಅಂತ ಒಂದು ಪ್ರಾಕ್ಟೀಸಸ್ಸು ನಾನು ಅಬ್ಸಲ್ಯೂಟ್ಲಿ ಖಂಡಿಸ್ತೀನಿ. ಸೊ ನಾವು ಫಿಲ್ಟರ್ ಮಾಡ್ಬಿಡ್ತೀವಿ ನಮ್ಮ ಜೀವನ. ನಮ್ಗೆ ಈ ತರ ಆಗೋದ್ರೆ, ನನಗೂ ಆಗಿದ್ದು ಪ್ಯೂರ್ ಆಗಿ ಸಹವಾಸದ ದೋಷದಿಂದ. ನಾವು ಅಣ್ಣ ತಮ್ಮ ಅಂತ ಒಂದೇ ತಟ್ಟೆನಲ್ಲಿ ಊಟ ಹಾಕ್ಬಿಟ್ಟು ತಿನ್ನಿಸ್ತಾ ಇರ್ತೀವಿ. ಬಟ್ ಅದು ಒಂದೇ ತಟ್ಟೆನಲ್ಲಿ ಊಟ ಹಾಕಿ ತಿನ್ನಿಸ್ತಾ ಇರೋದು ನಾವು ಯಾವ ಅಣ್ಣ ತಮ್ಮನೂ ಇಲ್ಲ, ಅದು ನಮ್ಮ ಮನೆಯಲ್ಲಿರೋ ಹಾವಿನ್ನೇ ನಾವು ಬೆಳೆಸ್ತಾ ಇದೀವಿ ಅಂತ ಒಂದು ಸಮಯ ಬಂದಾಗ ನಮಗೆ ಗೊತ್ತಾಗುತ್ತೆ. ಸೊ ದರ್ಶನ್ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ ಅಂತ ಹೇಳ್ತೀರಾ? ಎಲ್ಲೋ ಒಂದ್ ಕಡೆ ಸಹವಾಸದ ದೋಷನೇ ತಾನೆ. ಈಗ ಅವರು ಬರೀ ಅವ್ರ ಹೆಂಡತಿ ಜೊತೆ ಸುಮ್ನೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಇದ್ಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಂಡ್ ಅಷ್ಟು ಮುದ್ದಾದ ಹೆಂಡತಿ ವಿಜಯಲಕ್ಷ್ಮಿ ಅವರು. ನಿಜಕ್ಕೂ ಹೆಂಡತಿ ಅಂದ್ರೆ ವಿಜಯಲಕ್ಷ್ಮಿ ಅವ್ರ ತರ ಇರ್ಬೇಕು ಅಂತ ನನ್ಗನ್ಸುತ್ತೆ. ಏನೇ ಆಗೋದು ನನ್ನ ಗಂಡ ನನ್ನವನೇ, ನಾನೇ ರಿಟರ್ನ್ ಕರ್ಕೊಂಡ್ ಬರ್ತೀನಿ. ನನಗೆ ಅವರ ಒಂದು ಕಷ್ಟ ಕಾಲದಲ್ಲಿ ಏಕಾಂಗಿಯಾಗಿ ಒಂದು ದುರ್ಗಾ, ಒಂದು ಮಹಾಲಕ್ಷ್ಮಿ ತರ ನಿಂತು ಇಡೀ ಪ್ರಪಂಚಕ್ಕೆ ಹೋರಾಟ ಮಾಡಿ ಎಲ್ಲರ ವಿರುದ್ಧ ನಿಂತ್ಕೊಂಡು ನನ್ನ ಗಂಡನ್ನ ನನ್ನ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಎಲ್ಲ ಲೀಗಲ್ ಹೋರಾಟಗಳು ಮಾಡ್ಬಿಟ್ಟು ನಮ್ಮ ಕಣ್ಣು ಮುಂದೆ ಹೇಗ್ ರಿಟರ್ನ್ ಬಂದ್ರು ಅಂತ, ಕರ್ಕೊಂಡ್ ಬಂದ್ರು ಅಂತ ನಾವೇ ನೋಡಿದೀವಿ.